ಹಲೋ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾನು ಜನಪ್ರಿಯ ಆವೃತ್ತಿ ವಚನಕಾರರು ಬಸವಣ್ಣನವರು ಬರೆದಿರ್ತಕ್ಕಂತಹ ಒಂದು ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಸನ, ಒಂದು ಮೌನ ಕ್ರಾಂತಿ ಅಂದರೆ ಒಂದು ಮೌನದ ಬೆಳಕು. ಇದನ್ನು ಬರೆದವರು ಡಾಕ್ಟರ್ ಅರವಿಂದ ಜಟ್ಟಿರವರು. ಡಾಕ್ಟರ್ ಅರವಿಂದ ಜಟ್ಟಿಯವರು ಅಲ್ಲಿಂದ ದಿಲ್ಲಿಗೆ ಅಂತ ಬರೀತಾರೆ. ಸನ್ಮಾನ್ಯ ಲಿಂ ಶ್ರೀ ಬಸಪ್ಪದಾನಪ್ಪ ಜಟ್ಟಿ ಅವರು ಭಾರತದ ಮಾಜಿ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರು ಆಗಿರ್ತಾರೆ. ಶ್ರೀ ಗುರುಬಸವ ಲಿಂಗಾಯ ನಮಃ ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಸನ. ಡಾಕ್ಟರ್ ಅರವಿಂದ ಜಟ್ಟಿ ಅವರು ಬರ್ತಾರೆ. ಲೇಖಕರ ನುಡಿ ಅಂದರೆ ಅರವಿಂದ ಜಟ್ಟಿಯವರು ಬರೆದಿರ್ತಕ್ಕಂತಹದ್ದು ಅವರ ಒಂದು ಭಾಷಣ ಯಾವ ರೀತಿ ಇತ್ತು, ಅವರ ಒಂದು ಮಾತುಗಳು ಯಾವ್ಯಾವು ಅವೆಲ್ಲ ನೋಡೋಣ. ಕಾಲೇಜಿನಿಂದ ಕಾಲೇಜಿಗೆ ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಾಸನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಬಸವ ಸಮಿತಿಯು ನೆರವೇರಿಸುತ್ತಾ ಬರುತ್ತಿರುವ ಒಂದು ಜನಪ್ರಿಯ ಕಾರ್ಯಕ್ರಮ. ಕಾಲೇಜಿನಿಂದ ಯಾವುದೋ ಒಂದು ಕಾಲೇಜಿಗೆ ವಚನಗಳನ್ನು ಬೇಕು ಅಂತ ಬಿಟ್ಟು ವಚನಕಾರರು ಏನು ಮಾಡ್ತಾಯಿದ್ರು ಅಂದರೆ ವ್ಯಕ್ತಿತ್ವ ವಿಕಸನ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಅವರು ಆಯೋಜನೆಯನ್ನು ಮಾಡ್ತಾ ಇರಬೇಕಾದ್ರೆ ಆವಾಗ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅದು ಯಾವ ರೀತಿ ಅಂದರೆ ಯುವ ಜನತೆಯನ್ನು ವಚನ ಅರ್ಥ ಆಯ್ತಾ? ಯುವ ಜನತೆಯನ್ನು ವಚನ ಸಂಸ್ಕೃತಿಯ ಕಡೆ ತಿರುಗಿಸುವ ಪ್ರಾಮಾಣಿಕ ಪ್ರಯತ್ನವಿದು. ಅಂದರೆ ಯುವ ಜನತೆ ಅಂದರೆ ವಿಶ್ವ ಮಾನವೀಯ ಹೊಂದಿರುವವರು ವಚನಗಳನ್ನು ಸಂಸ್ಕೃತಿ ಕಲ್ಚರಲ್ಗೆ ಎಲ್ಲ ಆ ಕಡೆ ತಿರುಗಿಸ್ಬೇಕಾದ್ರೆ ಪ್ರಾಮಾಣಿಕವಾಗಿ ಸತ್ಯವಾಗಿ ಪ್ರಯತ್ನ ಮಾಡಿರೋದು ವಚನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಸವಣ್ಣನವರು ಬಂದಿರೋದು 12ನೇ ಶತಮಾನ. ಶರಣರ ವಚನಗಳಿಗೆ 21ನೇ ಶತಮಾನದ ಯುವ ಜನಾಂಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂದರ್ಭದಲ್ಲಿ ನನ್ನಲ್ಲಿ ಮೂಡಿದ ವಿಚಾರ ವೀಚಿಗಳು ಇಲ್ಲಿ ಅಕ್ಷರ ರೂಪ ತಳೆದಿವೆ. ಅಂದರೆ ಡಾಕ್ಟರ್ ಅರವಿಂದ ಜಟ್ಟಿ ಅವರು ಲೇಖಕರಾದಂತಹ ಅವರು ವಚನಗಳನ್ನು ಸಾಹಿತ್ಯ ಮೂಲಕ ರಚನೆ ಮಾಡಬೇಕು, ಕಾಲೇಜಿನಿಂದ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ವ್ಯಕ್ತಿತ್ವ ವಿಕಾಸನವನ್ನು ಬೆಳೆಸಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಇನ್ನು 2ನೇ ಪ್ಯಾರದಲ್ಲಿ ಹೇಳ್ತಾರೆ, ಮಾನವರಲ್ಲಿ ಸಹಜವಾಗಿಯೇ ಅದ್ಭುತವಾದ ಶಕ್ತಿ ಇರುತ್ತದೆ, ಅದನ್ನು ಗುರುತಿಸಬೇಕು. ಅದು ಯಾವ ರೀತಿ ಇರಬೇಕು ಅಂದರೆ ಸಮವಾಗಿ ಈಕ್ವಲ್ ಬ್ಯಾಲೆನ್ಸ್ ಆಗಿ ಚಿತ್ತವಾಗಿ ಅಂದರೆ ಮನಸ್ಸು, ಚಿತ್ತ ಅಂದರೆ ಮನಸ್ಸಾಗಿ ವಿಕಾಸ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಮಾನವ ಕೇಂದ್ರಿತವೂ ಸಮಾಜಮುಖಿಯೂ ಆದ ವಚನಕಾರರ ದೃಷ್ಟಿ ಈ ಭೂಮಿಯತ್ತ, ಈ ಸಮಾಜದತ್ತ ಮತ್ತು ಇಲ್ಲಿ ಬಾಳುವ ಎಲ್ಲ ಜೀವಿಗಳ ಉದ್ಧಾರದತ್ತ. ಹೀಗಾಗಿ ವಚನಕಾರರ ಮಾತು ಜೀವಿಗಳ ವ್ಯಕ್ತಿತ್ವದ ವಿಕಾಸನಕ್ಕಾಗಿ ಮತ್ತು ಬದುಕನ್ನು ಸಂಪನ್ನಗೊಳಿಸುವುದಕ್ಕಾಗಿ ಇರುವ ದಾರಿದೀಪ. ಹೌದಲ್ವಾ? ಎಲ್ಲಿಗೆ? ಸಮಾಜ ಕಡೆ ಹೋಗಬೇಕು ವಚನಗಳು. ಮತ್ತು ಪಾರಂಪರಿಕವಾಗಿ ಮನುಷ್ಯ ಜಾತಿ ಇರೋರು ಹೋಗಬೇಕು ಅಂತ ಸಮಾಜದಲ್ಲೂ ಕೂಡ ವಚನಗಳು ಬೇಕು ಅಂತ ಅಂದ್ಬಿಟ್ಟು ಬಸವಣ್ಣನವರ ವಚನಗಳನ್ನು ಡಾಕ್ಟರ್ ಅರವಿಂದ ಜಟ್ಟಿ ಅವರು ಕೊಟ್ಟಿರುವಂಥದ್ದು. ಇನ್ನು 3ನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ ವಿಜ್ಞಾನವನ್ನು ಯಾವ ರೀತಿ ನಾವು ಬದುಕಿಗೆ ಅನ್ವಯ ಮಾಡಬೇಕು, ಆ ಅನ್ವಯವನ್ನು ವಿಜ್ಞಾನವಾಗಿ ಸೈನ್ಸನ್ನು ಮಾಡಲಾಗಿದೆಯೋ ಹಾಗೆಯೇ ಕೂಡ ಇಲ್ಲಿ ಕೂಡ
ವಚನಗಳ ಮೂಲಕ ಅನ್ವಯಿಕ ಸಾಹಿತ್ಯವಾಗಬೇಕು ಅಂತ ಡಾಕ್ಟರ್ ಅರವಿಂದ ಜಟ್ಟಿಯವರು ತಿಳಿಸ್ತಾ ಹೋಗ್ತಾ ಇರ್ತಾರೆ. ವ್ಯಕ್ತಿತ್ವ ವಿಕಸನಕ್ಕೆ ಶರಣರು ಕೊಟ್ಟಿರುವ ಅಸಾಧಾರಣ ಕೊಡುಗೆಯನ್ನು ಈ ಚಿಕ್ಕ ಒಂದು ಕಿರು ಅಂದರೆ ಚಿಕ್ಕ ಒತ್ತಿಗೆಯ ಮೂಲಕ ಹೇಳಲಾಗಿದೆ. ಉದಾಹರಣೆಗೆ ಕೊಡ್ತಿದ್ದಾರೆ. ಉದಾಹರಣೆಗೆ ಅಣ್ಣ ಅಂದರೆ ಇಲ್ಲಿ ಯಾರಿಗೆ ಹೋಲಿಕೆಯಾಗಿದೆ? ಬಸವಣ್ಣನವರಿಗೆ ಹೋಲಿಕೆಯಾಗಿದೆ. ಅಣ್ಣ ಅವರು ಹೇಳಿದ್ರಂತೆ, ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ನೆನೆಸು ವಿನಯ್ಯ. ಇಷ್ಟು ಚೆನ್ನಾಗಿದೆ ವಚನಗಳು. ಅಂದರೆ ಅರವಿಂದ ಜಟ್ಟಿಯವರು ತಮ್ಮ ಸಾಹಿತ್ಯ ತಮ್ಮ ಪಾರಂಪರಿಕವಾಗಿ ಬೆಳೆಸಬೇಕು, ವ್ಯಕ್ತಿತ್ವ ವಿಕಸನ ಡೆವಲಪ್ ಮಾಡಬೇಕು ಅಂತಂದ್ಬಿಟ್ಟು ಮನುಷ್ಯನನ್ನು ಮುಂದೆ ಸಮಾಜದಲ್ಲಿ ತರಬೇಕು ಅಂತಂದ್ಬಿಟ್ಟು ಬಸವಣ್ಣನವರ ವಚನಗಳನ್ನು ಅವರು ಆಧಾರದ ಮೇಲೆ ಇಟ್ಕೊಂಡು ಅವರು ಏನು ಮಾಡ್ತಾರೆ ಅಂದರೆ ಅನ್ನನು ಅಂದರೆ ಇಲ್ಲಿ ಬಸವಣ್ಣನವರಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅರವಿಂದ ಜಟ್ಟಿ ಅವರು. ಅವ್ರು ಏನು ಹೇಳ್ತಾರೆ, ಅಣ್ಣ ಹೇಳಿರೋ ಮಾತನ್ನು ನಾವು ತಪ್ಪದೇ ಚಾಚಬೇಕು, ತಪ್ಪದೇ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನಂತ? ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ನೆನೆಸಬಹುದು, ನಿಮ್ಮ ಹತ್ರ ಕಷ್ಟ ಅನಿಸ್ಬೋದು, ಆದರೆ ವಚನಗಳು ಕಷ್ಟ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವಲೋಕದಿಂದ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕಷ್ಟ ಅನಿಸ್ಬೋದು ವಚನಗಳು, ಆದರೆ ಇಲ್ಲಿ ಕಷ್ಟ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟು, ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ನೆನೆಸುವೆನಯ್ಯ ಎಂಬ ಘೋಷಣೆ ವಾಕ್ಯ ವಿಕಾಸ ಪ್ರಕ್ರಿಯೆಗೆ ಅತ್ಯಂತ ಶ್ರೇಷ್ಠವಾದ ಮಾತು. ನುಡಿ ಅಂದರೆ ಇಲ್ಲಿ ಮಾತು. ಈ ಪುಸ್ತಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೊಡುವ ಮುಂಚಿತವಾಗಲಿ, ಮುಂಚೆ ವಚನಗಳನ್ನು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ವಿಕಾಸಕ್ಕಾಗಿ ಡೆವಲಪ್ಗಾಗಿ ಯಾವ ರೀತಿ ಬಳಸಬೇಕು, ಯಾವ ರೀತಿ ನುಡಿಯನ್ನು ಪಾಲನೆ ಮಾಡಬೇಕು ಎಂಬುದರ ದಿಕ್ಸೂಚಿ ಅಂದರೆ ಮುನ್ಸೂಚನೆಗಳನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಡಾಕ್ಟರ್ ಅರವಿಂದ ಜಟ್ಟಿ, ಲೇಖಕರಾದಂತಹ ಡಾಕ್ಟರ್ ಅರವಿಂದ ಜಟ್ಟಿ ಅವರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಶರಣರ ವಿಕಸನ ಧ್ಯೇಯದಲ್ಲಿ ಅಂದರೆ ಬಾಲ್ಯದಲ್ಲಿ ನಾವು ಭಾಗಿಗಳಾಗಬೇಕಾಗಿ ಇರಬೇಕು ಹೊರತು ನಮ್ಮಲ್ಲಿ ಯುವ ಜನಾಂಗವನ್ನು ವ್ಯಕ್ತಿತ್ವ ವಿಕಾಸದ ದಾರಿ ಪಥ ಅಂದರೆ ಮಾರ್ಗದಲ್ಲಿ ಸಾಗುವಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ಯಾರದಲ್ಲಿ ಬಂದಾಗ ಈ ಪುಸ್ತಕಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಅಂದರೆ ಮಾತುಗಳನ್ನು ಬರೆದಿರುವ ಹಿರಿಯರು ಅಂದರೆ ದೊಡ್ಡವರಾದಂತಹ ವಿದ್ವಾಂಸರಾದಂತಹ ಪಂಡಿತರಾದಂತಹ ಅವರು ಯಾರು ಅಂತ ಹೇಳಿದ್ರೆ ಲೇಖಕರು ಡಾಕ್ಟರ್ ಅರವಿಂದ ಜಟ್ಟಿಯವರು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾರಿಗೆ ಅಂದರೆ ಶ್ರೀ TR ಮಹದೇವಯ್ಯನವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದು ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಕೈಪಿಡಿಯಂಥದ್ದು ಜನಪ್ರಿಯತೆ ಗಳಿಸಿಕೊಂಡ ಪರಿಣಾಮವಾಗಿ ಮತ್ತೆ ಮರುನಾಮಕರಣ ಮಾಡಿದರೆ ಮುದ್ರಣವನ್ನು ಅಂದರೆ ಪ್ರಿಂಟರ್ಸ್ಗಳನ್ನು. ಇನ್ನು 5ನೇ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ, 5ನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ ಈ ಕಾರ್ಯಕ್ರಮವು ಯಾವುದು ಕಾರ್ಯಕ್ರಮ ಯಾವುದು ಕಾಲೇಜಿನಿಂದ ಕಾಲೇಜಿಗೆ ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಸನ ಅನ್ನೋ ಕಾರ್ಯಕ್ರಮ ಏನಿತ್ತೋ ಆ ಕಾರ್ಯಕ್ರಮದಲ್ಲಿ ಜನಪ್ರಿಯಗೊಳ್ಳುತ್ತಾ ಇತ್ತೀಚಿನ ದಿನಗಳನ್ನು ನೋಡೋದಾದರೆ ಜೀವ ವಿಮಾ ಸಂಸ್ಥೆಗಳು, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಗಳು, ವಕೀಲರ ಸಂಘ ಲಾಯರ್ಸ್ ಸಂಘ ಆಗಿರ್ಬೋದು, ಕರ್ನಾಟಕ ಸರ್ಕಾರದ ತರಬೇತಿ ಟ್ರೈನಿಂಗನ್ನು ಕೊಡೋದಾಗಿರ್ಬೋದು, ಹೀಗೆ ನಾನಾ ವಿಧವಾದಂತಹ ಅನೇಕವಾಗಿ ದೃಷ್ಟಿಕೋನಗಳಲ್ಲಿ
ಹೊಸ ರೂಪ ಪಡೆಯುತ್ತಿರುವುದು ನಮ್ಮೆಲ್ಲರ ಹರ್ಷದಾಯಕವಾಗಿದೆ ಅಂತ ಲೇಖಕರಾದಂತಹ ಡಾಕ್ಟರ್ ಅರವಿಂದ ಜಟ್ಟಿಯವರು ಲೇಖಕರ ನುಡಿಯನ್ನು ನುಡಿತಾರೆ. ಸೊ ಎಲ್ಲರೂ ಇವತ್ತಿಗೆ ಇಷ್ಟು ಮುಗಿಯುತ್ತೆ. ಇನ್ನು ಮುಂದಿನ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಕ್ರಿಯಾತ್ಮಕ ಭಾವನೆಗಳು ಅತ್ಯಂತ ರೋಮಾಂಚಕಕಾರಿಯಾಗಿರ್ತದೆ ಅಂತ ಯಾವ ರೀತಿ ಆಗಿರ್ತದೆ, ಅವರು ಅಧ್ಯಕ್ಷರಾಗಿದ್ರ ಉಪಾಧ್ಯಕ್ಷರಾಗಿದ್ರ ಅರವಿಂದ ಜಟ್ಟಿಯವರು ಅನ್ನೋದನ್ನ ನೆಕ್ಸ್ಟ್ ಸುಳಿವು ನೋಡಬೇಕಾಗಿದೆ. ಕಾಯ್ತಾ ಇರಿ, ನಾನು ಕೂಡ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.